ಒಳ್ಳೇದಾಗಲಿ ಅಂತೇಳಿ ಅವರು ದೇಶಕ್ಕೋಸ್ಕರ ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ರೂಪಿಸ್ತಾರೆ. ರಾಜಕಾರಣಿಗಳನ್ನ ಜನರು ಬಹಳ ಜಲ್ದಿ ಮರ್ತೋಗ್ಬಿಡ್ತಾರೆ. ಆದರೆ ಶಿಕ್ಷಕರನ್ನ ಮಾತ್ರ ಯಾರೇ ವ್ಯಕ್ತಿ ತನ್ನ ಗುರುಗೆ ಏನು ಗೌರವನ ಕೊಡಬೇಕು, ವಿಶೇಷವಾಗಿ ನಮ್ಮ ಪ್ರೈಮರಿ ಎಜುಕೇಶನ್ ಹೈಸ್ಕೂಲ್ ಟೀಚರ್ಸ್ನ ಕಾಲೇಜಲ್ಲಿ ಮರ್ತು ಬಿಡ್ಬೋದು. ನಾನು ಇವತ್ತು ನನ್ನ ಹೈಸ್ಕೂಲು ಪ್ರೈಮರಿ ಸ್ಕೂಲ್ ಟೀಚರ್ಸ್ನ ನಾವ್ಯಾರು ಮರಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಒಂದು ನಂಬಿಕೆ ವಿಶ್ವಾಸ ಟೀಚರ್ಸ್ ಮೇಲೆ ಇರ್ತದೆ. ಮನೆಗಳ ತಂದೆ ತಾಯಿ ಏನಾದ್ರು ಹೇಳಿದ್ರು ಕೂಡ ತಂದೆ ತಾಯಿ ಮಾತು ಕೇಳೋದಿಲ್ಲ. ಕೊನೆಗೆ ಶಿಕ್ಷಕರು ಏನು ಸ್ಕೂಲಲ್ಲಿ ಹೇಳ್ಕೊಟ್ಟಿರ್ತಾರೆ ಅದ್ರ ಮೇಲೆ ಮಕ್ಕಳಿಗೆ ಒಂದು ದೊಡ್ಡ ನಂಬಿಕೆ ಇದೆ. ನಾನು ಹಿಂದೆ ಕಾಂಗ್ರೆಸ್ ಆಫೀಸಲ್ಲಿ ಹೇಳಿದ್ದೇನೆ ಒಂದಿನ, ಬೈ ಬರ್ತ್ ಐ ಆಮ್ ಅನ್ ಅಗ್ರಿಕಲ್ಚರಿಸ್ಟ್, ಬೈ ಪ್ರೊಫೆಷನ್ ಐ ಆಮ್ ಎ ಬಿಸ್ನೆಸ್ ಮ್ಯಾನ್, ಬೈ ಚಾಯ್ಸ್ ಐ ಆಮ್ ಎನ್ ಎಜುಕೇಷನಿಸ್ಟ್, ಬೈ ಪ್ಯಾಷನ್ ಐ ಆಮ್ ಎ ಪಾಲಿಟಿಷಿಯನ್ ಅಂತ ಹೇಳಿದ್ದೇನೆ. ಹಂಗೆ ನನಗೆ ಈ ಶಿಕ್ಷಣದಲ್ಲಿ ಏನಾದ್ರು ಒಂದು, ಯಾಕೆಂದ್ರೆ ನಾನು ಒಬ್ಬ ಸರಿಯಾದ ಶಿಕ್ಷಣ ಇಲ್ಲದೆ ಇದ್ದಂಥ ಒಬ್ಬ ವಿದ್ಯಾರ್ಥಿ. ನಾನು ಟೈಮ್ ಡಿವೋಟ್ ಮಾಡಲಿಲ್ಲ. ಭಾಳ ಲೇಟಾಗಿ 47 ವಯಸ್ಸಿಗೆ ಗ್ರಾಜ್ಯುಯೇಟ್ ಆದವನು ಓಪನ್ ಯೂನಿವರ್ಸಿಟಿಲಿ. ಶಿಕ್ಷಣದ ಬೆಲೆಗೇನು ಅಂತ ನನಗೆ ಅರಿವಿದೆ. ಮೊದಲು ಚಿಕ್ಕ ವಯಸ್ಸಿನಲ್ಲಿ ಅಸೆಂಬ್ಲಿಗೆ ಹೋದಾಗ ಭಾಳ ಆಲೋಚನೆ ಮಾಡ್ತಿದ್ದೆ. ಅಲ್ಲಿ ಎಂತೆಂಥ ಮಹಾನ್ ಭಾವರಿದ್ರು ಅಂದರೆ ರಾಮಕೃಷ್ಣ ಹೆಗಡೆ ಇದ್ರು, ನಂಜೇಗೌಡರು ಇದ್ರು, ಕೆ ಎಚ್ ರಂಗನಾಥ್ ಇದ್ರು, ಯಾಯಾ ಇದ್ರು, ಬಹಳ ದೊಡ್ಡ ದೊಡ್ಡ ಮೇಲೆ ಬಂಗಾರಪ್ಪನವ್ರು ಇದ್ರು, ಬಸವಲಿಂಗಪ್ಪನವ್ರು ಇದ್ರು, ಕೆ ಎಚ್ ಪಾಟೀಲ್ ಇದ್ರು, ವೀರಪ್ಪ ಮೊಯ್ಲಿ ಇದ್ರು. ಇಂಥವರೆಲ್ಲ ಕೂಡ ಅಸೆಂಬ್ಲಿಲಿ ದೊಡ್ಡ ದಿಗ್ಗಜರೆಲ್ಲ ಇದ್ರು. ಅವ್ರ ಮಾತು, ಅವ್ರ ವಿಚಾರ, ಅವ್ರ ಆಚಾರ ನೋಡಿದಾಗ ಶಿಕ್ಷಣ ಇಲ್ಲದೆ ಯಾರು ಅಸೆಂಬ್ಲಿಗೂ ಬರಬಾರ್ದು ಅನ್ನೋದು ನನ್ನ ತಲೆಗೆ ಹಾಗೆ ಬಂದಿತ್ತು. ಹಂಗೆ ಇವತ್ತು ಸ್ವಲ್ಪ ಬೇಕಾದಷ್ಟು ಅವಕಾಶ ಇದೆ. ಈಗ ಇನ್ನೊಂದು ಬಹಳ ದೊಡ್ಡ ಬದಲಾವಣೆ ಏನಪ್ಪಾ ಅಂತಂದ್ರೆ, ನಮ್ಮ IT-BT ಸೆಕ್ಟರ್ ರಾಜೀವ್ ಗಾಂಧಿ ಅವ್ರು ತಂದ ಮೇಲೆ ಇವತ್ತು ಒಂದು ಇನ್ನೊಂದು ದೊಡ್ಡ ಶಕ್ತಿ ನಮಗೆಲ್ಲ ಬಂದಿದೆ. ಎಲ್ಲರೂ ಕೂಡ ಫೋನಲ್ಲೇ ಏನ್ ಬೇಕು ಅದು ನಿಮ್ಗೆ ಸಿಗ್ತದೆ. ನಿಮ್ಮ ಮಕ್ಕಳನ್ನ, ಈಗ ಶಿಕ್ಷಕರು ಮಕ್ಕಳನ್ನ ನೀವು ಯಾರನ್ನು ತಪ್ತಾರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಇನ್ಫಾರ್ಮೇಶನ್ ನಿಮ್ಗಿನ್ನ ಜಾಸ್ತಿ ಇರ್ತದೆ. ಸೊ ನಿಮ್ದೆಲ್ಲ ಈಗ ಚಾಲೆಂಜಿಂಗ್ ವ್ಯಕ್ತಿ ಏನಂತಂದ್ರೆ, ನೀವು ಬರೀ ನೀವು 3 ಸ್ಕೂಲಲ್ಲಿ ಇಟ್ಕೊಂಡು ನೀವು ವಿದ್ಯಾಭ್ಯಾಸ ಮಾಡೋದು, ಮಕ್ಕಳಿಗೆ ಹೇಳ್ಕೊಡುವಂಥದ್ದಲ್ಲ. ಈಗ ಏನಂದ್ರೆ ಗ್ಲೋಬಲ್ ಮಟ್ಟಕ್ಕೆ ಹೋಗ್ಬೇಕು. ಈಗ ಆರಾಧ್ಯ ಮಾತಾಡ್ತಾರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಬಗ್ಗೆ. ಅವ್ರದ್ದೇನಪ್ಪಾ ಅಂದ್ರೆ ಬಿಜೆಪಿಯವರು ಇರೋಂಥ ಪಾಲಿಸಿನ ಇದ್ದಿದ್ದಂತ ಏನು ಈಗ ಬೆಂಗಳೂರಲ್ಲಿ, ಕರ್ನಾಟಕ ರಾಜ್ಯದಲ್ಲಿ, ಇಡೀ ಪ್ರಪಂಚದಲ್ಲೇ ನಮ್ಮ ಇಂಜಿನಿಯರ್ಸು, ಡಾಕ್ಟರ್ಸು, ಪ್ರೊಫೆಸರ್ಗಳು, ದೊಡ್ಡವರೆಲ್ಲ ಹೋಗಿ ಹೊರಗಡೆ ದೇಶದಲ್ಲೆಲ್ಲ ಹೋಗಿ ನಂಬರ್ 2, 3, 4 ಪ್ಲೇಸ್ ಅಲ್ಲಿ ಹೊರಗಡೆ ಕೆಲಸ ಮಾಡ್ತಾರೆ. ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಓದೋರು ಮಾಡ್ತಾ ಇದ್ದಾರೆ, ಪ್ರೈವೇಟ್ ಸ್ಕೂಲಲ್ಲಿ ಹೋಗಿ ಮಾಡ್ತಾರೆ. ಅಷ್ಟು ನಮ್ಮ ಕರ್ನಾಟಕ ಎಜುಕೇಶನ್ ಅಲ್ಲಿ ಬಹಳ ಮುಂದಕ್ಕಿದೆ. ಮಹಾರಾಜರ ಕಾಲದಿಂದ ಹಿಡಿದು ಇವತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇರ್ಬೋದು, IIM ಇರ್ಬೋದು, ಬೇರೆ ಬೇರೆ ಸಂಸ್ಥೆಗಳೆಲ್ಲ ಬೆಂಗಳೂರಲ್ಲೇ ಯಾಕೆ ಉತ್ಪತ್ತಿ ಆದವು. ಒಳ್ಳೆ ಪ್ರೈಮರಿ ಎಜುಕೇಶನ್, ಕ್ವಾಲಿಟಿ ಎಜುಕೇಶನ್ ಇದೆಯಲ್ಲ ಪ್ರೈಮರಿ ಎಜುಕೇಶನ್, ಬೇರೆ ರಾಜ್ಯಗಳಿಗೆ ಲೆಕ್ಕ ಹಾಕೊಂಡ್ರೆ ನಾವೇ ಬಹಳ ಮುಂದಕ್ಕಿದ್ದೇವೆ ಅಂತ ಬೇಸು ನಮ್ಮ ಕರ್ನಾಟಕ ರಾಜ್ಯದಲ್ಲಿದೆ. ಆದ್ರೂ ಇವತ್ತು ನಾನು ಈ ಶಿಕ್ಷಣದಲ್ಲಿ ಒಂದು ಹೊಸ ರೂಪ ಕೊಡಬೇಕು ಅಂತೇಳಿ ನನ್ನ ಮ್ಯಾನಿಫೆಸ್ಟೋಲಿ ನಾನು ಪ್ರತಿ ಗ್ರಾಮೀಣ ಪ್ರದೇಶದ ಶಾಲೆಗಳಿಗೆ, ಗ್ರಾಮೀಣ ಪ್ರದೇಶದಲ್ಲಿ ಟೌನಲ್ಲ, ತಾಲೂಕಲ್ಲ, ಹೆಡ್ ಕ್ವಾರ್ಟರ್ಸ್ ಅಲ್ಲ, ಟೌನಲ್ಲ, ಇದು ಸಿಟಿಲಲ್ಲ, ಬರೀ ಪಂಚಾಯತಿ ಹೆಡ್ ಕ್ವಾರ್ಟರ್ಸ್ 3 ಪಂಚಾಯತಿ ಸೇರಿ ಸರ್ಕಾರದಿಂದ ದುಡ್ಡು ಹಾಕ್ಸ್ತೇನೆ, ಪ್ರೈವೇಟ್ ಅವ್ರ ಹತ್ರ CSR ಫಂಡ್ ಇಂದ ದುಡ್ಡು ಹಾಕಿ ಒಂದೊಂದು 7-8 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ಫ್ರಾಸ್ಟ್ರಕ್ಚರ್ ಕಟ್ಟಿ ಅದೇ ಸ್ಕೂಲ್ಸ್ ನ ಮ್ಯಾನೇಜ್ಮೆಂಟ್. ಈಗ ಚಂದ್ರಶೇಖರ್ ಸ್ಕೂಲ್ ನಡೆಸ್ತಾ ಇದ್ದಾರೆ, ಇನ್ನೊಬ್ರು ಸ್ಕೂಲ್ ನಡೆಸ್ತಾ ಇದ್ದಾರೆ. ಅವ್ರು ಒಬ್ಬೊಬ್ರು ಸ್ಕೂಲ್ ಒಂದೊಂದು ಸ್ಕೂಲ್ ಅಡಾಪ್ಟ್ ಮಾಡ್ಕೊಳ್ಳುವಂಥದ್ದು. ಅವ್ರಿಗೆ ಟೀಚರ್ಸ್, ಈಗ 50,000 ಟೀಚರ್ಸ್ ವೇಕೆನ್ಸಿ ಇದೆ. ಈಗ 10,000 ತಗೋಬೇಕು ಅಂತ ತೀರ್ಮಾನ ಮಾಡಿದ್ವಿ. 40,000 ಉಳ್ಕೊಳ್ತದೆ. ಅವ್ರಿಗೆ ಅಡಾಪ್ಟ್ ಮಾಡಿಕೊಂಡು ಅವ್ರು ತೆಗೆದುಕೊಂಡು ಅದಕ್ಕೆ ಟೀಚರ್ಸ್ ಶಾರ್ಟೇಜ್ ಕೊಟ್ಟು ಅವ್ರ ಕ್ವಾಲಿಟಿಗೆ ತೆಗೆದುಕೊಂಡು ಹೋಗುವಂಥದ್ದು. ಆ ರೀತಿ ಒಂದು ವಿಶೇಷವಾದಂಥ ಯೋಜನೆಯನ್ನು ನಾವು ಮಾಡ್ತಾ ಇದ್ದೀವಿ. 8,800 ಕೋಟಿ ರೂಪಾಯಿ CSR ದುಡ್ಡು ಕರ್ನಾಟಕ ರಾಜ್ಯದಲ್ಲಿ ಉತ್ಪತ್ತಿ ಆಗ್ತಾ ಇದೆ. ಅದಕ್ಕೆ ಅವ್ರಿಗೆ ಹೇಳಿದ್ದೀವಿ, ನೀವು ನೆಕ್ಸ್ಟ್ 3-4 ಇಯರ್ಸ್ ನಿಮ್ಮ ಎಲ್ಲ CSR ಆಕ್ಟಿವಿಟೀಸ್ನೆಲ್ಲ ನಿಲ್ಲಿಸಿ ಎಜುಕೇಶನ್, ಫಸ್ಟ್ ಪ್ರೈಮರಿ ಎಜುಕೇಶನ್ಗೆ ನೀವು ಆದ್ಯತೆಯನ್ನು ಕೊಡಬೇಕು ಅಂತೇಳಿ ಒಂದು ಕಮಿಟಿ ಮಾಡಿ
ಚೀಫ್ ಮಿನಿಸ್ಟ್ರು, ನಾನೇ ಅದಕ್ಕೆ ಅಧ್ಯಕ್ಷರಿದ್ದೀನಿ. ಇವಾಗ ನಮ್ಮ ITBT ಮಿನಿಸ್ಟ್ರು, ನಮ್ಮ ಇವರು ಇಂಡಸ್ಟ್ರೀಸ್ ಮಿನಿಸ್ಟ್ರು, ಸ್ಕಿಲ್ ಡೆವಲಪ್ಮೆಂಟ್ ಮಿನಿಸ್ಟ್ರು, ಮಹಿಳಾ ಮಿನಿಸ್ಟ್ರು ಮತ್ತು ಇಬ್ಬರು ಎಜುಕೇಷನ್ ಮಿನಿಸ್ಟ್ರು ಅವರೆಲ್ಲ ಕೂಡ ಸೇರಿ ಒಂದು ಕಮಿಟಿ ಮಾಡಿ ಈಗಾಗಲೇ ಡೆಪ್ಟಿ ಕಮಿಷನರ್ಸ್ಗಳಿಗೆಲ್ಲ ಮಾತಾಡಿದ್ದೀವಿ. ಸೊ ಈಗಾಗಲೇ ಪ್ರಾರಂಭ ಆಗಿದೆ. ನಮ್ಮ ಜಿಲ್ಲೆಯಲ್ಲಿ ಅಲ್ಲೇ ಒಂದು 20 ಸ್ಕೂಲ್ನ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಹಂಗೆ ಒಂದು ಕಾಲ ಈಗ ಒಂದು ಬದಲಾವಣೆಗೆ ಈ ಸಂದರ್ಭದಲ್ಲಿ ಹೊರಟಿದ್ದೇನೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಮ್ಮ ಹಳ್ಳಿಲಿ ಓದುವಂಥ ಮಕ್ಕಳು ಬೆಂಗಳೂರು ಮಕ್ಕಳನ್ನಲ್ಲಾಗಲಿ ಇಲ್ಲಾಂದ್ರೆ ಟೌನ್ ಮಕ್ಕಳ ಜೊತೆ ಕಾಂಪೀಟ್ ಮಾಡೋಂಥ ಪರಿಸ್ಥಿತಿ ಇಲ್ಲ. ನಮ್ಮ ಮಕ್ಕಳು ಇವತ್ತು ಗ್ಲೋಬಲ್ ಮಟ್ಟದಲ್ಲಿ, ನ್ಯಾಷನಲ್ ಮಟ್ಟದಲ್ಲಿ ಕಾಂಪೀಟ್ ಮಾಡಬೇಕಾಗಿದೆ. CET ಇರ್ಬೋದು, NET ಇರ್ಬೋದು, ಯಾವುದೇ ಇರ್ಬೋದು, ಅವರಿಗೆಲ್ಲ ಕೂಡ ದೊಡ್ಡ ಕಾಂಪಿಟೇಷನ್ ಇರೋದ್ರಿಂದ ಇದೆ. ಆಮೇಲೆ ಈಗ ಮೊನ್ನೆ ನೋಡಿ SSLC ಈ ವರ್ಷ ಬಾಗಲಕೋಟೆಯಲ್ಲಿ ಒಂದು ಹೆಣ್ಮಕ್ಳು ಪುರಾಜಿ ಸ್ಕೂಲಲ್ಲಿ ಓದ್ತಾರ ಹೆಣ್ಮಕ್ಳು ಈ ವರ್ಷ SSLC ಫಸ್ಟ್ ರ್ಯಾಂಕ್. ಹೆಣ್ಮಕ್ಳು ಫಸ್ಟ್ ಹಳ್ಳಿಲಿ ಹೋಗ್ತಾ ಇರಲ್ಲ. ಅದೇ ಬೆಂಗಳೂರಲ್ಲಿರುವಂತ ದೊಡ್ಡ ಸ್ಕೂಲ್ ಮಕ್ಕಳು ಹೋಗ್ತಿಲ್ಲ. ಹಳ್ಳಿರುವಂತ ಮಕ್ಕಳು ಅಷ್ಟು ಚೆನ್ನಾಗಿ ವಿದ್ಯಾಭ್ಯಾಸವನ್ನ ನಮ್ಮ ಗ್ರಾಮೀಣ ಪ್ರದೇಶದ ಮಕ್ಕಳು ಕೂಡ ಇವತ್ತು ಆ ರೀತಿ ವಿದ್ಯಾಭ್ಯಾಸವನ್ನು ಮಾಡೋಕ್ಕೆ ಅವ್ರಿಗೆ ಶಕ್ತಿ ಇದೆ. ಅವ್ರಿಗೆ ನಾವು ಸಪೋರ್ಟ್ ಮಾಡಬೇಕು, ಅವ್ರಿಗೆ ಸಹಾಯ ಮಾಡಬೇಕು, ಟ್ಯಾಲೆಂಟ್ ನಾವು ಮಾಡಬೇಕು. ಇವತ್ತು ನಾವು ಡಾಕ್ಟರ್ ರಾಧಾಕೃಷ್ಣ ಅವರ ಹುಟ್ಟಿದ ಹಬ್ಬವನ್ನು ನಾವು ಶಿಕ್ಷಣ ದಿನಾಚರಣೆ ಅಂತ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದಕ್ಕೆ ನಮ್ಮ ಪಕ್ಷದ ವತಿಯಿಂದ ಕೂಡ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಪರೇಟ್ ಸೆಲ್ ಇದೆ, ಈಗ ರೆಪ್ರೆಸೆಂಟೇಷನ್ಸ್ ಇದ್ದಾರೆ. ಎಲ್ಲರೂ ಕೂಡ ಇವತ್ತು ಬಹಳ ಜನ ನಮ್ಮ ಶಿಕ್ಷಕರ ಕ್ಷೇತ್ರದವರು, ಬಹಳ ಜನ ಪಾಲಿಟಿಷಿಯನ್ಸ್ ಕೂಡ ಎಲ್ಲ ಕೌನ್ಸಿಲ್ ಬರ್ತಾ ಇದ್ದಾರೆ, ಮಂತ್ರಿಗಳಾಗಿದ್ದಾರೆ. ಬಹಳ ಇದೊಂದು ದೊಡ್ಡದು 33-34% ಅಷ್ಟು ಹಣನ ಇಡೀ ದೇಶದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ನಾವು ಬೇಕಾದಷ್ಟು ಖರ್ಚನ್ನ ನಾವು ಮಾಡ್ತಾ ಇದ್ದೀವಿ. ಈಗ ಹಿಂಗೆ ಅಂತಂದ್ರೆ ಶಿಕ್ಷಕರಿಗೂ ಒಂದು ದೊಡ್ಡ ಜವಾಬ್ದಾರಿ ಹೆಚ್ಚಿಗೆ ಇದೆ. ಮೊದಲಾದ ಶಿಕ್ಷಕರು ಗುರುಗಳಿಗೂ ಹುಡುಗರುಗಳಿಗೂ ಆ ಸಂಬಂಧನೇ ಬೇರೆ ಇತ್ತು. ಈಗ ಮೊದಲೆಲ್ಲ ಚೆನ್ನಾಗಿ ಶಿಕ್ಷಕರು ಅಂತ ನಾನು ಓದ್ತಾ ಇರ್ಬೇಕಾದ್ರೆ ನನಗೆ ಕಿವಿ ಇಳಿಯೋದು, ದೊಡ್ಡ ಎತ್ಕೊಂಡು ಹೊಡೆಯೋದು ಮೇಷ್ಟ್ರು, ಬೇಕಾದಷ್ಟು ನಮ್ಗೆ ಭಯದಿಂದ ನಮ್ಮನ್ನ ಓದಂಗೆ ಮಾಡ್ತಿದ್ರು. ಹಿಂದೆ ಯಾವ್ದೋ ಒಂದು ಸಂದರ್ಭದಲ್ಲಿ ಒಂದು ಮಾತು ಹೇಳಿದ್ದೆ ನಾನು, ಶ್ರೇತದೊಳ್ ಗುರುವ ಶಿಷ್ಯಂಗೆ ಜಂಗಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವಿಂದ, ದ್ವಾಪರದೊಳ್ ಗುರು ಶಿಷ್ಯಂಗೆ ದಂಡಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದವಿಂದ, ಆದರೆ ಕಲಿಯುಗದೊಳ್ ಗುರು ಶಿಷ್ಯಂಗೆ ವಂದಿಸಿ ವಿದ್ಯೆ ಕಲಿಸಿ ಮಹಾಪ್ರಸಾದ. ತ್ರೇತಾಯುಗದಲ್ಲಿ ಹೊಡೆದು ಜಜ್ಜಿ ಬಜ್ಜಿದ್ರು ಅವನು ಏನ್ ಕೊಟ್ಟರು ಸ್ವಾಮಿ ಪ್ರಸಾದ ಅಂತ. ದ್ವಾಪರ ಯುಗದಲ್ಲಿ ತಿರ್ಗಾ ಹಾಕಾದ್ರು ಕೂಡ ಅದನ್ನು ಕೂಡ ಏನ್ ಮಾಡಿದ್ರು ಪ್ರಸಾದ ಅಂತ. ಈಗ ಗುರುಗಳೇ ಶಿಷ್ಯಂಗೆ ಎಲ್ಲೋ ನಂಗೆ ಸಂಬಳ ಕೊಡ್ತಾ ಇದ್ದ ಕಣ, ಓದ್ರು ಮಾಡ್ರು ಅಂತ ಅವನೇ ಕೈ ಮುದ್ಬಿಟ್ಟು ಈಗ ಸಂಬಳ ಅವ್ನು ಹೊಡೆಯಂಗಿಲ್ಲ. ಈಗ ಹೊಡೆದ್ರೆ ಬೆಳಗ್ಗೆ ಎದ್ದು ನಿಮ್ಗೆ ಎತ್ಕೊಂಡು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್, ನನ್ನ ಮಗಂಗೆ ಈ ಬೆಸ್ಟ್ ಹೊಡೆದು ಬಿಟ್ಟ, ಹಿಂಗ್ ಕಿರ್ಕೊಳಕ್ ಕೊಟ್ಬಿಟ್ಟ ಅಂತೇಳಿ. ಸೊ ಹಂಗೆ ಬಹಳ ಕಷ್ಟ ಅಂತ ಸಂದರ್ಭದಲ್ಲಿ ಈಗೆಲ್ಲ ಈಗ ನಡೀತಾ ಇದೆ. ದಯವಿಟ್ಟು ಕ್ಷಮಿಸಿ, ಯಾರು ಎದ್ದೋಗ್ಬೇಡಿ. ಇನ್ನ ಯಾರು ಪ್ರೊಫೆಸರ್ಗಳು ಮುಖಂಡಗಳೆಲ್ಲ ಮಾತಾಡ್ತಾರೆ, ಅವ್ರ ಮಾತೆಲ್ಲ ಕೇಳಬೇಕು. ನಾನು ನಿಮ್ಮ ಜೊತೆಲಿ ಇದ್ದೀನಿ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ, ಶಿಕ್ಷಕರ ಸಂಘದ ಜೊತೆಯಲ್ಲಿ ನಮ್ಮ ಪಕ್ಷದ ವಿಭಾಗದಲ್ಲಿ ಇದ್ದಾನೆ. ನೀವು ಕೂಡ ಒಂದು ಪಕ್ಷದ ಒಂದು ಆಧಾರ ಸ್ತಂಭ, ನೀವು ಕೂಡ ಒಂದು ಫೌಂಡೇಶನ್. ಆ ದೃಷ್ಟಿಯಿಂದ ನಾನು ನಿಮ್ಮನ್ನೆಲ್ಲ ಭೇಟಿ ಮಾಡಬೇಕು, ಶುಭ ಹಾರೈಸಬೇಕು. ನಮ್ಮ ಅಧ್ಯಕ್ಷರಿಗೆ, ನಮ್ಮ ಪದಾಧಿಕಾರಿಗಳಿಗೆಲ್ಲ ಕೂಡ ಶುಭ ಹಾರೈಸಬೇಕು ಅಂತ ಹೇಳಿ ಬಂದಿದ್ದೇನೆ. ಇನ್ನು ಬಹಳ ವಿಚಾರ ಬೇರೆ ಸಂದರ್ಭದಲ್ಲಿ ಹಂಚ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.